ಇತ್ತೀಚಿನ ದಿನಗಳಲ್ಲಿ ಒಂದು ಇಂಪಾರ್ಟೆಂಟ್ ಬೆಳವಣಿಗೆ ಅಂತಂದರೆ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋವಂಥ ಒಂದು ಬೆಳವಣಿಗೆ. ಸೊ ಇದು ಜಗತ್ತಿನ ಎಲ್ಲ ರಂಗಗಳಲ್ಲೂ ಸಹ ಒಂದು ಪಾದಾರ್ಪಣೆ ಮಾಡ್ತಾ ಇರುವಂಥ ಒಂದು ವಿಚಾರ. ಸೊ ಇದರಲ್ಲಿ ಏನು ಅಂತಂದರೆ ನ್ಯೂರೋ ಸರ್ಜರಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮೆದುಳಿನ ಸಂಬಂಧಪಟ್ಟಂಗೆ ಅಥವಾ ಬೆನ್ನಿನ ನರಕ್ಕೆ ಸಂಬಂಧಪಟ್ಟಂಥ ಒಂದು ಶಸ್ತ್ರಚಿಕಿತ್ಸೆ ಮಾಡೋ ವಿಧಾನಗಳಲ್ಲಿ AI ಟೆಕ್ನಾಲಜೀಸ್ ಏನಾದ್ರು ಒಂದು ಬರ್ತಾ ಇದೆಯಾ ಅಂತ ಒಂದು ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನು ಅಂತಂದರೆ ಇದರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ಗಳು ಬರ್ತಾ ಇದೆ. ಸೊ ಮುಖ್ಯವಾಗಿ ನಾವೀಗ ಬ್ರೈನ್ ಟ್ಯೂಮರ್ಸ್ ಇದೆ ಅಂತ ಹೇಳ್ಕೊಳ್ಳಿ. ಸೊ ಬ್ರೈನ್ ಟ್ಯೂಮರು ಮೆದುಳಿನ ಆಳದಲ್ಲಿ ಒಂದು 3 ಇಂದ 4 ಸೆಂಟಿಮೀಟ್ರ್ ಡೆಪ್ತಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ಮೆದುಳು ಅನ್ನೋದು ಒಂದು ದೊಡ್ಡ ಆರ್ಗನ್ನೇ. ಸೊ ಅದರಲ್ಲಿ ಒಂದು ಸೆಂಟ್ರ್ ಪಾರ್ಟಲ್ಲಿ ಒಂದು ಬ್ರೈನ್ ಇದೆ, ಒಂದು ಟ್ಯೂಮರ್ ಇದೆ ಅಂತಂದಾಗ ಸೊ ನಾವು ಬೇರೆ ಯಾವ ಒಂದು ಮೆದುಳನ್ನು ಡ್ಯಾಮೇಜ್ ಮಾಡ್ದಲೇ ಅಲ್ಲಿರುವಂಥ ಒಂದು ಟ್ಯೂಮರ್ ಮಾತ್ರನೇ ನಾವು ತೆಗಿಬೇಕು ಅಂತಂದಾಗ ಸೊ ನಮಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ತುಂಬಾ ಒಂದು ಅನುಕೂಲ ಆಗುತ್ತೆ. ಸೊ ಇದರಲ್ಲಿ ಒಂದು ನ್ಯೂರೋ ನ್ಯಾವಿಗೇಷನ್ ಅಂತ ಒಂದು ಟೆಕ್ನಾಲಜಿ ಇದೆ. ಸೊ ಇದರಲ್ಲಿ ಹೆಂಗೆ ಅಂದರೆ ಪೇಷಂಟನ್ನು ಆಪ್ರೇಷನ್ಗಿಂತ ಮುಂಚೆ ಮಾಡಿರೋವಂಥ ಒಂದು CT ಸ್ಕ್ಯಾನ್ ಅಥವಾ MRI ಇದು CD ಏನಿರುತ್ತೆ, ನಾವು ಆ CDನ ಆ ಮಿಷಿನ್ಗೆ ಅಪ್ಲೋಡ್ ಮಾಡಿದ್ರೆ ಪೇಷಂಟ್ಸು ಫುಲ್ಲು CT ಸ್ಕ್ಯಾನ್ ಟ್ಯೂಮರ್ ಇರೋವಂಥ ಒಂದು ಡಾಟಾ CT ಸ್ಕ್ಯಾನ್ ಮಿಷಿನಿನ ಒಂದು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಸೊ ನಾವು ರಿಯಲ್ ಟೈಮಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಒಂದು ಸೆನ್ಸಾರ್ ಅಥವಾ ಒಂದು ಪೆನ್ನಿನ ರೀತಿಯಾದಂಥ ಒಂದು ಪ್ರೋಬ್ ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಪೇಷಂಟ್ನ ಯಾವ ದೇಹದ ಯಾವ ಭಾಗಕ್ಕೆ ಇಡ್ತೀವೋ ಸೊ ನಮಗೆ ಅಲ್ಲಿ ಟ್ಯೂಮರಿಂದ ಅದು ಎಷ್ಟು ದೂರದಲ್ಲಿ ಇದೆ ಅಂತ ನಮಗೆ ಒಂದು ಅಂದಾಜು ಗೊತ್ತಾಗ್ತಾ ಇರುತ್ತೆ. ಸೊ ಅದರಲ್ಲಿ ಲೀಸ್ಟ್ ಪಾತ್ವೇ ಅಥವಾ ಯಾವುದು ಲೀಸ್ಟ್ ಡ್ಯಾಮೇಜಿಂಗ್ ಪಾತ್ವೇ ಏನಿರುತ್ತೆ ಸೊ ಅದನ್ನು ನಾವು ಈಸಿಲಿ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಮೆದುಳಿನ ಅತಿ ಸೂಕ್ಷ್ಮವಾದ ಜಾಗಗಳಿಗೆ ಆಗುವಂಥ ಒಂದು ಡ್ಯಾಮೇಜನ್ನು ಮಿನಿಮೈಸ್ ಮಾಡಿಕೊಂಡು ಡೀಪ್ ಸೀಟೆಡ್ ಟ್ಯೂಮರ್ಸ್ ಅಂದರೆ ಆಳದಲ್ಲಿ ಇರುವಂಥ ಒಂದು ಗಡ್ಡೆನೂ ಸಹ ವಿತ್ ಮಿನಿಮಲ್ ಡ್ಯಾಮೇಜು ಅದನ್ನು ಒಂದು ಆಪ್ರೇಷನ್ ಮಾಡುವಂಥ ಒಂದು ವಿಧಾನ ಇದೆ. ಸೊ ಇದಲ್ದಲೇ AI ಟೆಕ್ನಾಲಜಿನೂ ಯಾವ ಥರ ಮುಂದುವರೆದಿದೆ ಅಂದರೆ ಬೆನ್ನಲ್ಲಿ ಅಥವಾ ಕುತ್ತಿಗೆಯಲ್ಲಿ ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ಸ್ಕ್ರೂ ಹಾಕ್ತೀವಿ. ಸೊ ಇದು ಸ್ಕ್ರೂ ಹಾಕುವಾಗ ಒಂದು ಉದಾಹರಣೆ ಹೇಳ್ತೀನಿ. ನಮಗೆ 3 ಡೈಮೆನ್ಷನ್ ಐಡಿಯಾ ಬೇಕಾಗತ್ತೆ. ಅಂದರೆ ಸ್ಕ್ರೂ ಹೋಗ್ತಾ ಇರೋವಂಥದ್ದು ಎಷ್ಟು ಆಳಕ್ಕೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆಯೋ, ಕೆಳಗೆ ಹೋಗ್ತಾ ಇದೆಯೋ ಅಥವಾ ಸೈಡ್ ವೇಸಲ್ಲಿ ಹೋಗ್ತಾ ಇದೆಯೋ. ಸೊ ಇದು 3 ಡೈಮೆನ್ಷನಲ್ಲೂ ಸಹ ನಮಗೆ ಒಂದು ಪಿಕ್ಚರೈಸೇಷನ್ ಬೇಕಾಗತ್ತೆ. ಸೊ ಇಷ್ಟು ದಿವಸ ನಮ್ಮಲ್ಲಿರೋ ಟೆಕ್ನಾಲಜಿ ಏನಿದೆ ಅಂತಂದರೆ ಒಂದು ಎಕ್ಸ್ರೇ ತೆಗಿತೀವಿ. ಎಕ್ಸ್ರೇ ಓನ್ಲಿ ನಮಗೆ 2 ಡೈಮೆನ್ಷನಲ್ಲಿ ಅಷ್ಟೇ ಹೇಳುತ್ತೆ ನಮಗೆ, ಅಂದರೆ ಸ್ಕ್ರೂ ಎಷ್ಟು ಆಳ ಹೋಯ್ತು ಅನ್ನೋದು ಗೊತ್ತಾಗುತ್ತೆ. ಮತ್ತು ಅದನ್ನು ಆ್ಯಂಗಲ್ ಚೇಂಜ್ ಮಾಡಿಕೊಂಡು 3-4 ಎಕ್ಸ್ರೇ ಮಾಡಿ ನಾವು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ, ಎಷ್ಟು ಆಳಕ್ಕೆ ಹೋಗಿದೆ, ಯಾವ ಡೈರೆಕ್ಷನಲ್ಲಿ ಹೋಗಿದೆ ಅನ್ನೋದು. ಟ್ರಜೆಕ್ಟ್ರಿ ಅಂತ ಹೇಳ್ತೀವಿ, ಅಂದರೆ ಯಾವ ಟ್ರ್ಯಾಕ್ಟಲ್ಲಿ ಹೋಗ್ತಾ ಇದೆ ಅನ್ನೋದು ಸ್ಕ್ರೂ ಅನ್ನೋದು. ಬಟ್ ಈಗ ಅಗೇನ್ ನ್ಯೂರೋ ನ್ಯಾವಿಗೇಷನ್ ಟೆಕ್ನಾಲಜಿ ಬಂದಿರೋದ್ರಿಂದ ಏನಾಗಿದೆ, ಸ್ಕ್ರೂ ಹಾಕೋದು ಸಹ ಒಂದು ಅಕ್ಯುರೇಟಾಗಿ ಹೋಗುತ್ತೆ ವಿತೌಟ್ ಡ್ಯಾಮೇಜಿಂಗ್ ದ ಕ್ರೂಷಿಯಲ್ ಸ್ಟ್ರಕ್ಚರ್ಸ್. ಅಂದರೆ ಅದ್ರ ಪಕ್ಕದಲ್ಲೇ ಸ್ಪೈನಲ್ ಕಾರ್ಡ್ ಇರುತ್ತೆ, ನರ್ವ್ ರೂಟ್ಸ್ ಇರುತ್ತೆ, ಬೇರೆ ನರಗಳಿರುತ್ತೆ. ಸೊ ಅದು ಡ್ಯಾಮೇಜ್ ಆಗ್ದಲೇ ಒಂದು ಆಪ್ರೇಷನ್ ಮಾಡೋದಕ್ಕೆ ಒಂದು ಸಹಾಯ ಇದೆ. ಸೊ ಇದಲ್ಲದೇ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಸ್ಕೊಂಡು ಒಂದು 3D ಪ್ರಿಂಟಿಂಗ್ ಅಂತಲೂ ಸಹ ಒಂದು ಹೊಸದು ಒಂದು ಚಿಕಿತ್ಸಾ ವಿಧಾನ ಸ್ಟಾರ್ಟ್ ಆಗಿದೆ. ಸೊ ಅಪಘಾತ ಸಂದರ್ಭಗಳಲ್ಲಿ ತಲೆ ಚಿಪ್ಪು ಪೂರ್ತಿಯಾಗಿ ಒಂದೊಂದು ಸಲ ಪುಡಿಯಾಗಿ ಹೋಗಿರುತ್ತೆ, ಅಥವಾ ಒಂದೊಂದು ಸಲ ಟ್ಯೂಮರ್ಗಳಿಂದ ತಲೆ ಚಿಪ್ಪಿನ ಮೂಳೆ ಏನಿರುತ್ತೆ ಅದು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗೋಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ತಲೆ ಚಿಪ್ಪು ತೆಗೆದ್ಮೇಲೆ ಸೊ ಅದನ್ನು ರೀಕನ್ಸ್ಟ್ರಕ್ಷನ್ ಅಂದರೆ ಅದನ್ನು ಮತ್ತೆ ಸರಿಪಡಿಸುವಂಥದ್ದು, ಆರ್ಟಿಫಿಷಿಯಲ್ ತಲೆ ಚಿಪ್ಪು ಹಾಕುವಂಥದ್ದನ್ನು ಸಹ ಒಂದು ಚಿಕಿತ್ಸಾ ವಿಧಾನ ಹೊಸದಾಗಿ ಬಂದಿದೆ. ಸೊ ಇದರಲ್ಲಿ ಏನು ಅಂತಂದರೆ ಪೇಷಂಟಿಗೆ ಒಂದು ಸೈಡ್ ತಲೆ ಚಿಪ್ ಇಲ್ಲ ಅಂತಂದರೆ ಅದನ್ನು ಫಸ್ಟ್ ಸ್ಕ್ಯಾನ್ ಮಾಡಿರೋವಂಥ ಒಂದು CDನ ನಾವು ತೊಗೊಂಡ್ಬಿಟ್ಟು 3D ಪ್ರಿಂಟಿಂಗ್ ಲ್ಯಾಬ್ಸ್ ಅಂತಲೇ ಇದ್ದಾವೆ. ಅಂದರೆ ಯಾವ ಥರ ನಮಗೆ ಡೆಂಟಲ್ ಇಂಪ್ಲಾಂಟ್ಸ್ಗಳು ಅಂದರೆ ಹಲ್ಲು ಕಟ್ಸೋವಂಥದ್ದು ಯಾವ ಥರ ಒಂದು ಬರುತ್ತೋ ಪೇಷಂಟ್ ಸ್ಪೆಸಿಫಿಕ್ಕಾಗಿ ಯಾವ ಸೈಜ್ ಬೇಕೋ, ಯಾವ ಆಕಾರ ಬೇಕೋ, ಸೊ ಅದೇ ಥರ ಈ ತಲೆಯ ಮೂಳೆನೂ ಸಹ ಒಂದು 3D ಪ್ರಿಂಟಿಂಗ್ ಆಕಾರದಲ್ಲಿ ಯಾವ ಶೇಪಲ್ಲಿ ಬೇಕೋ, ಎಷ್ಟು ಸೈಜಲ್ಲಿ ಬೇಕೋ ಅದನ್ನು ಒಂದು ಆರ್ಟಿಫಿಷಿಯಲಿ ಮಾಡುವಂಥ ಒಂದು ವಿಧಾನ ಇದೆ. ಸೊ ಇದನ್ನು 3D ಪ್ರಿಂಟಿಂಗ್ ಆಫ್ ಸ್ಕಲ್ ಬೋನ್ ಅಂತ ಒಂದು ಟೆಕ್ನಾಲಜಿ ಇದು. ಸೊ ಇದರಲ್ಲೂ ಸಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಯೂಸ್ ಆಗ್ತಾ ಹೋಗುತ್ತೆ.